ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. 2026ರ ಮಾರ್ಚ್ ತಿಂಗಳಿನಲ್ಲಿ ಒಂದೇ ರಾಶಿಯಲ್ಲಿ ಶುಕ್ರ ಮತ್ತು ಚಂದ್ರ ಗ್ರಹಗಳು ತಮ್ಮ ಸಂಚಾರವನ್ನು ಮಾಡಲಿದೆ. ಮೀನ ರಾಶಿಯಲ್ಲಿ ಸಂಯೋಗಗೊಳ್ಳಲಿರುವ ಶುಕ್ರ ಮತ್ತು ಚಂದ್ರರಿಂದಾಗಿ ಯಾವ 3 ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವ ಸಂಭವವಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಮತ್ತು ಚಂದ್ರ ಗ್ರಹಗಳನ್ನು ಶಕ್ತಿಶಾಲಿಯಾದ ಗ್ರಹಗಳು ಎಂದು ಕರೆಯಲಾಗುತ್ತದೆ. 2 ಗ್ರಹಗಳು ಒಟ್ಟಾಗಿ ಚಲಿಸುವ ಮೂಲಕ ಇದರ ಪ್ರಾಮುಖ್ಯತೆಯು ಮತ್ತಷ್ಟು ಹೆಚ್ಚಾಗುವುದರೊಂದಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಬಹಳ ಶುಭ ಎಂದು ಕರೆಯಲಾಗುತ್ತದೆ. 2026ರ 3ನೇ ತಿಂಗಳಾದ ಮಾರ್ಚ್ನಲ್ಲಿ ಸರಿಸುಮಾರು 4 ದಿನಗಳವರೆಗೆ ಶುಕ್ರ ಗ್ರಹ ಮತ್ತು ಚಂದ್ರ ಗ್ರಹವು ಒಟ್ಟಾಗಿ ಮೀನ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡುವುದು. 2026 ಮಾರ್ಚ್ 2ರ ಬೆಳಿಗ್ಗೆ ಸರಿಸುಮಾರು 1 ಗಂಟೆಗೆ ಪ್ರೀತಿ ಮತ್ತು ಸೌಂದರ್ಯವನ್ನು ಪ್ರತಿನಿಧಿಸುವ ಶುಕ್ರ ಗ್ರಹವು ಮೀನ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ. ಅಲ್ಲಿ ಮಾರ್ಚ್ 26ರಂದು ಬೆಳಗ್ಗೆ ಸರಿಸುಮಾರು 5 ಗಂಟೆವರೆಗೆ ತನ್ನ ಸಂಚಾರವನ್ನು ಮಾಡುವುದು. ಹಾಗೆ ಮಾರ್ಚ್ 18ರ ರಾತ್ರಿ ಸರಿಸುಮಾರು 11 ಗಂಟೆಗೆ ತಾಯಿ ಮತ್ತು ಮನಸ್ಸನ್ನು ಪ್ರತಿನಿಧಿಸುವ ಚಂದ್ರ ಗ್ರಹವು ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ. ಅಲ್ಲಿ ಮಾರ್ಚ್ 21ರ ಬೆಳಿಗ್ಗೆ ಸರಿಸುಮಾರು 2 ಗಂಟೆಯವರೆಗೆ ತಮ್ಮ ಚಲನೆಯನ್ನು ಮಾಡುವುದು. ಗ್ರಹಗಳ ಈ ಸಂಯೋಗದಿಂದಾಗಿ ಯಾವ 3 ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಮಾರ್ಚ್ ತಿಂಗಳ 4 ದಿನಗಳು ಸಾಕಷ್ಟು ಸುಖಮಯವಾದ ಬದಲಾವಣೆಗಳನ್ನು ಹೊಂದುವ ಯೋಗವನ್ನು ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. 1. ಕಟಕ ರಾಶಿ. ಶುಕ್ರ ಗ್ರಹ ಹಾಗೂ ಚಂದ್ರ ಗ್ರಹಗಳು ಇದೇ ಮಾರ್ಚ್ ತಿಂಗಳಿನಲ್ಲಿ ಒಂದೇ ರಾಶಿಯಲ್ಲಿ ಚಲಿಸುವ ಮೂಲಕ ಕಟಕ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗ ನಿರ್ಮಾಣಗೊಳ್ಳುವುದು. ಇದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಬೋನಸ್ ದೊರಕುವ ಯೋಗದ ನಿರ್ಮಾಣಗೊಳ್ಳಲಿದೆ. ಹಾಗೆ ನಿಮ್ಮ ಮನೆಯ ಟೆನ್ಷನ್, ಸಮಸ್ಯೆ ಇತ್ಯಾದಿಗಳು ಕೂಡ ದೂರವಾಗುವುದು. ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ಸಂಬಂಧಗಳನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಮಾಡುತ್ತಿದ್ದರೆ ನಿಮಗೆ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕಳೆದ ಕೆಲವು ದಿನಗಳಿಂದ ನೀವು ಯಾವುದಾದರೂ ವಸ್ತುವಿಗಾಗಿ ಹೂಡಿಕೆಯನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮಗೆ ಅಪಾರ ಪ್ರಯೋಜನ ಹಾಗೂ ಲಾಭ ದೊರಕುವ ಸಾಧ್ಯತೆಯು ಬಹಳಷ್ಟು ಹೆಚ್ಚಾಗುವುದು. ಕಟಕ ರಾಶಿಯವರಿಗೆ ಈ ಸಮಯವು ಭಾವನಾತ್ಮಕ ಹಾಗೂ ಆರ್ಥಿಕ ಎರಡೂ ವಿಚಾರಗಳಲ್ಲಿ ಶಾಂತಿ ನೀಡುವಂತಹದಾಗಿರಬಹುದು. ಕೆಲಸದಲ್ಲಿ ಶ್ರಮದ ಫಲ ಉತ್ತಮವಾಗಿ ಲಭ್ಯವಾಗಬಹುದು. ಇದರಿಂದ ಹಣದ ಲಾಭದ ಸಾಧ್ಯತೆ ಹೆಚ್ಚಾಗಿರುವುದು. ಕುಟುಂಬದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕಡಿಮೆಯಾಗಬಹುದು. ಮನೆಯ ವಾತಾವರಣ ಮೊದಲಿಗಿಂತ ಸುಧಾರಿಸಲಿದೆ. ನೀವು ಯಾವುದೇ ಸಂಬಂಧದಲ್ಲಿ ಮುಂದುವರಿಯಲು ಯೋಚಿಸುತ್ತಿದ್ದರೆ ಈ ಸಮಯ ಸಹಕರಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸಾಧ್ಯತೆ ಇದೆ. 2. ಧನು ರಾಶಿ. ಮಾರ್ಚ್ ತಿಂಗಳ ಕೆಲವು ದಿನಗಳು ಧನು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚು ಅನುಕೂಲಕರವಾಗಿರುವುದು. ಈ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗಲು ಮಾನಸಿಕ ಶಾಂತಿಯನ್ನು ಪಡೆಯುವುದರೊಂದಿಗೆ ಧನು ರಾಶಿಗೆ ಸೇರಿದ ಜನರು ಸಂಬಂಧಗಳನ್ನು ಸಾಕಷ್ಟು ಸುಧಾರಿಸಲು ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡುವರು. ಧನು ರಾಶಿಗೆ ಸೇರಿದ ಜನರು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಈ ಸಮಯದಲ್ಲಿ ಮಾಡುವುದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಪಾರ ಲಾಭವನ್ನು ಗಳಿಸುವ ಯೋಗವು ನಿರ್ಮಾಣಗೊಳ್ಳುವುದು. ಹಾಗೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಅವಸರದಲ್ಲಿ ಯಾವುದೇ ಕೆಲಸವನ್ನು ಮಾಡದೆ ಮನೆಯ ಎಲ್ಲ ಸದಸ್ಯರ ಸಲಹೆಯನ್ನು ತೆಗೆದುಕೊಂಡು ನಂತರ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಅಪಾರವಾದ ಲಾಭವನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗುವುದು. ಧನು ರಾಶಿಯ ಜನರಿಗೆ ಈ ಸಮಯ ಸಮತೋಲನವನ್ನು ಹೊಂದುವಂತೆ ಮಾಡಲಿದೆ. ವೃತ್ತಿಯಲ್ಲಿ ನಡೆಯುತ್ತಿರುವ ಗೊಂದಲಗಳು ಸಮಯಕ್ಕೆ ಸರಿಯಾಗಿ ಪರಿಹಾರವಾಗಬಹುದು.
ಮುಂದೆ ಸಾಗುವ ಅವಕಾಶ ಸಿಗಬಹುದು. ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುವುದು. ಮನಸ್ಸು ಹಗುರವಾಗಿ ಅನುಭವವಾಗುತ್ತದೆ. ಹೂಡಿಕೆಗೆ ಈ ಸಮಯ ಸೂಕ್ತವೆಂದು ಪರಿಗಣಿಸಬಹುದು. ಆದರೆ ಯೋಚಿಸದೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಕುಟುಂಬದವರ ಸಲಹೆ ನಿಮಗೆ ಲಾಭದಾಯಕವಾಗಬಹುದು. 3. ಮಕರ ರಾಶಿ. ಮೀನರಾಶಿಯಲ್ಲಿ ಶುಕ್ರ ಗ್ರಹ ಮತ್ತು ಚಂದ್ರಗ್ರಹಗಳು ಒಟ್ಟಾಗಿ ಚಲಿಸುವ ಕಾರಣ ಮಕರ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವ ಯೋಗ ನಿರ್ಮಾಣಗೊಳ್ಳುವುದು. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಲಾಭವನ್ನು ಪಡೆಯಲು ಅದ್ಭುತವಾದ ಅವಕಾಶಗಳನ್ನು ಗಳಿಸುವರು. ಜೊತೆಗೆ ಈ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ಸಾಲಗಳಿಂದ ಮುಕ್ತಿ ದೊರಕುವ ಸಂಭವ ಕೂಡ ಬಹಳಷ್ಟು ಹೆಚ್ಚಾಗಲಿದೆ. ಜೊತೆಗೆ ಶುಕ್ರ ಚಂದ್ರನ ಸಂಯೋಗದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನದಲ್ಲಿ ಸ್ಥಿರತೆ ನೆಲೆಸುವುದು ಮತ್ತು ಶರೀರದಲ್ಲಿನ ಎಲ್ಲ ರೀತಿಯ ನೋವು ಸಮಸ್ಯೆಗಳು ದೂರವಾಗುವುದರಿಂದ ನೆಮ್ಮದಿಯಿಂದ ಇರುವಿರಿ. ಮಕರ ರಾಶಿಯವರಿಗೆ ಈ ಸಮಯ ಆರ್ಥಿಕ ವಿಷಯಗಳಲ್ಲಿ ಅನುಕೂಲವನ್ನು ನೀಡಬಹುದು. ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯಬಹುದು. ಆದಾಯ ಹೆಚ್ಚಿಸಲು ಹೊಸ ಮಾರ್ಗ ಗೋಚರಿಸಬಹುದು. ಸಾಲಕ್ಕೆ ಸಂಬಂಧಿಸಿದ ಚಿಂತೆ ಕಡಿಮೆಯಾಗಬಹುದು. ವೈಯಕ್ತಿಕ ಜೀವನದಲ್ಲಿ ಸ್ಥಿರತೆ ನೆಲೆಸುವುದು. ಸಂಗಾತಿಯೊಂದಿಗೆ ಪರಸ್ಪರ ತಿಳುವಳಿಕೆ ಉತ್ತಮವಾಗುತ್ತದೆ. ಆರೋಗ್ಯದಲ್ಲಿಯೂ ಸುಧಾರಣೆ ಹೊಂದಬಹುದು. ವಿಶೇಷವಾಗಿ ದೀರ್ಘಕಾಲದಿಂದ ಇರುವ ದಣಿವು ಅಥವಾ ನೋವಿನಿಂದ ಮುಕ್ತಿ ಪಡೆಯಬಹುದು. ಮೇಲೆ ಹೇಳಿರುವ 3 ರಾಶಿಗಳಾದ ಕಟಕ, ಧನು ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಮಾರ್ಚ್ ತಿಂಗಳಿನಲ್ಲಿ ಮೀನ ರಾಶಿಯಲ್ಲಿ ಸಂಯೋಗಗೊಳ್ಳಲಿರುವ ಶುಕ್ರ ಮತ್ತು ಚಂದ್ರನಿಂದಾಗಿ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವುದರೊಂದಿಗೆ ಸುಖಮಯವಾದ ಜೀವನವನ್ನು ನಡೆಸುವ ಅದ್ಭುತ ಅವಕಾಶವನ್ನು ಪಡೆಯುವಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.